ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಾನು ವಿಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದ್ರೆ ವಿಡಿಯೋನಲ್ಲಿ ಏನೂ ಅರ್ಥ ಆಗಲ್ಲ, ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿರುವಂತಹ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಹೊಸ ರೆಸಿಪಿ ಇದು, ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ನಾನು ಒಂದು ಬಟ್ಲು ಬಾಂಬೆ ರವೆ ಅಥವಾ ಸೂಜಿ ರವೆ ಇಟ್ಕೊಂಡಿದ್ದೀನಿ. ಅರ್ಧ ಬಟ್ಲು ಮೊಸರು ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, 1 ಸ್ಪೂನ್ ಸಕ್ಕರೆ, ಹಾಫ್ ಟೀ ಸ್ಪೂನು ಅಚ್ಕಾರದ ಪುಡಿ ಇಟ್ಕೊಂಡಿದ್ದೀನಿ. ಹಾಗೆ ಈನೋ ಪ್ಯಾಕೆಟ್ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟೆಲ್ಲ ಐಟಮ್ ಇಲ್ಲಿ ನೋಡಿ. ನಾನು ಒಂದು ಜಾರ್ ಇಟ್ಕೊಂಡಿದ್ದೀನಿ. ಆ ಜಾರಿಗೆ ನಾನು 1 ಬಟ್ಲು ಸೂಜಿ ರವೆ ಹಾಕ್ಕೊತಾ ಇದ್ದೀನಿ ನೋಡಿ. ಹಾಗೆ ಅರ್ಧ ಬಟ್ಲು ಮೊಸರು ಹಾಕ್ಕೊತಾ ಇದ್ದೀನಿ, ಅರ್ಧ ಬಟ್ಲು ನೀರು ಹಾಕ್ಕೊತಾ ಇದ್ದೀನಿ ನೋಡಿ. ಹಾಗೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ರಿಂದ 1.5 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು. ನಿಮಗೆ ಬಾಂಬೆ ರವೆ ಬೇಡ ಅಂತಂದರೆ ನೀವು ಚಿರೋಟಿ ರವೆನೂ ಹಾಕ್ಕೋಬೋದು ನೋಡಿ. ನಾನು ಇದನ್ನು ನುಣ್ಣಗೆ ರುಬ್ಕೊಂಡ್ಬರ್ತಾ ಇದ್ದೀನಿ. ನಿಮಗೆ ಮೊಸರು ಹಾಕೋದು ಬೇಡ ಅಂತಂದರೆ 1 ಬಟ್ಲು ಮಜ್ಜಿಗೆ ಹಾಕೋಬೋದು ನೋಡಿ. ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ ನಾನು. ಇವಾಗ ಒಂದು ಬೌಲಿಗೆ ತೆಕ್ಕೊತಾ ಇದ್ದೀನಿ ನಾನೆಲ್ಲನೂ ನೋಡಿ. ಈ ಹದದಲ್ಲಿ ಇದೆ. ತೀರಾ ಗಟ್ಟಿನೂ ಬೇಡ, ತೀರಾ ತಿಳುವೂ ಬೇಡ, ಮೀಡಿಯಮ್ ಹದದಲ್ಲಿ ಇದೆ. ಇದಕ್ಕೆ ನಾನು ಅರ್ಧ ಈನೋ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನೋಡಿ. ಅರ್ಧ ಪ್ಯಾಕೆಟು ಈನೋ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅದನ್ನ ಆ್ಯಕ್ಟಿವೇಟ್ ಆಗೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಿಮಗೆ ಈನೋ ಬೇಡ ಅಂತಂದರೆ ನೀವು ಅಡುಗೆ ಸೋಡಾನಾದರೂ ಹಾಕ್ಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ನಾನು 4 ಬಟ್ಲು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಹಾಫ್ ಟೀ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ. ಎಣ್ಣೆ ಹಾಕಿದ್ದಾಯಿತು. ಇವಾಗ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಣ್ಣೆನ. ಎಣ್ಣೆ ಹಾಕ್ಕೊಳ್ದೆ ನೀವು ಹಿಟ್ಟು ಹಾಕ್ಬಿಟ್ರೆ ಅಂಟ್ಕೊಳ್ಳುತ್ತೆ, ಬಿಟ್ಕೊಂಡು ಬರಲ್ಲ ನೋಡಿ. ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊತೀನಿ. ಎಲ್ಲ ಬಟ್ಲಕ್ಕೂ ಎಲ್ಲ ಕಡೆನೂ ಎಣ್ಣೆನ ಸ್ಪ್ರೆಡ್ ಮಾಡ್ಕೊತೀನಿ ನಾನು. ಎಣ್ಣೆ ಸ್ಪ್ರೆಡ್ ಮಾಡಿದ್ದಾಯಿತು. ಇವಾಗ ಹಿಟ್ಟು ಹಾಕ್ಕೊತೀನಿ ನೋಡಿ. 2 ಸ್ಪೂನು ಹಿಟ್ಟು ಹಾಕ್ಕೊತೀನಿ ಎಲ್ಲ ಬಟ್ಲಕ್ಕೂ. ಅರ್ಧನೇ ಹಾಕ್ಕೋಬೇಕಾಗತ್ತೆ. ನೀವು ಫುಲ್ ಹಾಕ್ಕೊಂಡ್ರೆ ಉಪ್ಪುತ್ತೆ, ಅದು ಉಪ್ಪಿ ಬರುತ್ತೆ, ಆವಾಗ ತೆಕ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ಅರ್ಧನೇ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಸ್ವಲ್ಪ. ಈ ಕಡೆ ನೋಡಿ, ಒಂದು ಪ್ಯಾನ್ ಇಟ್ಬಿಟ್ಟು ನೀರು ಹಾಕಿ ಒಂದು ತಟ್ಟೆ ಇಟ್ಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ. ಅದೇ ಪ್ಯಾನಿಗೆ ನಾನು ಎಲ್ಲ ಬಟ್ಲುಗಳನ್ನು ಜೋಡಿಸ್ತೀನಿ ನೋಡಿ. ನೋಡಿ ಎಲ್ಲ ಜೋಡಿಸಿದ್ದೀನಿ. ಈಗ ಅದನ್ನು 10 ರಿಂದ 15 ನಿಮಿಷ ಬೇಯೋದಕ್ಕೆ ಬಿಡೋಣ ನೋಡಿ. ಇವಾಗ ಎಲ್ಲ ಬಟ್ಲನ್ನು ಸೆಟ್ ಮಾಡಿದ್ದಾಯಿತು. ಮೇಲೆ ಲಿಡ್ ಮುಚ್ಚಿ 10 ರಿಂದ 15 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ನೋಡಿ ಇವಾಗ ಆಗಿದೆಯಾ ಅಂತ ನೋಡೋಣ ಬನ್ನಿ. ನೋಡಿ ಈ ಥರ ನಾನು ಒಂದು ಚಾಕು ಚುಚ್ಚಿಬಿಟ್ಟು ನೋಡ್ತಾ ಇದ್ದೀನಿ ನೋಡಿ. ನೋಡಿ ಒಂದು ಕಡೆ ನಾನು ಚಾಕು ಚುಚ್ಚಿಬಿಟ್ಟು ನೋಡ್ತಾ ಇದ್ದೀನಿ, ಏನೂ ಅಂಟ್ಕೊಂಡಿಲ್ಲ ನೋಡಿ. ಅಂಟ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ತೆಕ್ಕೊತಾ ಇದ್ದೀನಿ ಆಚೆ ನೋಡಿ. ಎಲ್ಲ ಬಟ್ಲೂ ನಾನು ಆಚೆ ತೆಕ್ಕೊತೀನಿ. ನೋಡಿ ಎಲ್ಲ ಬಟ್ಲೂ ನಾನು ಆಚೆ ತೆಗೆದಿದ್ದಾಯಿತು. ಇವಾಗ ಬಿಸಿ ಇರುವಾಗಲೇ ನಾನು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ. ಬಿಸಿ ಇರುವಾಗಲೇ ಹಾಕ್ಕೋಬೇಕು. ನಾನು ಅಚ್ಕಾರದ ಪುಡಿ ಹಾಕ್ಬಿಟ್ಟು ತಣ್ಣಗಾಗಕ್ಕೆ ಬಿಡ್ತೀನಿ.
ಎಲ್ಲ ಬಟ್ಲಿಗೂ ನಾನು ಅಚ್ಕಾರದ ಪುಡಿ ಹಾಕ್ಕೊತೀನಿ. ನಿಮಗೆ ಬೇಡ ಅಂತಂದರೆ ಅಚ್ಕಾರದ ಪುಡಿ ಸ್ಕಿಪ್ ಮಾಡ್ಬೋದು, ಹಾಗೇ ತಿನ್ಬೋದು. ನೋಡಿ ಎಲ್ಲದಕ್ಕೂ ಅಚ್ಕಾರದ ಪುಡಿ ಹಾಕಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಹೊಸ ಬ್ರೇಕ್ಫಾಸ್ಟು. ನನ್ನ ರೀತಿಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ. ನೀವು ಹೀಗೇ ತಿನ್ಬೋದು ನೋಡಿ. ತೆಕ್ಕೊತಾ ಇದ್ದೀನಿ. ನೀವು ಹೀಗೇ ತಿನ್ಬೋದು. ನೀವು ಚಟ್ನಿ ಜೊತೆಗೆ ಅಥವಾ ಸಾಸ್ ಜೊತೆಗೆ ಯಾವ ಥರನಾದರೂ ತಿನ್ಬೋದು ಹೀಗೇ. ನಿಮಗೆ ಇನ್ನೊಂದು ಸ್ಟೆಪ್ ತೋರಿಸ್ತೀನಿ ನಾನು. ಎಲ್ಲ ತೆಕ್ಕೊಂಡು ಬಿಡ್ತೀನಿ ನೋಡಿ. ಈಗ ತುಂಬಾ ಚೆನ್ನಾಗಿರುತ್ತೆ ಈ ಹೊಸ ಬ್ರೇಕ್ಫಾಸ್ಟು. ನನ್ನ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ನಿಮಗೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಇಷ್ಟ ಆದರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಎಲ್ಲನೂ ತೆಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಸ್ಟೆಪ್ ತೋರಿಸ್ತೀನಿ ನಿಮಗೆ. ಈ ಕಡೆ ನಾನು ಕಾಯೋದಕ್ಕೆ ತವಾ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 2ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊತೀನಿ ನೋಡಿ. ನಿಮಗೆ ಈ ಥರ ನಾವು ಫ್ರೈ ಮಾಡ್ಕೋದು ಬೇಡ ಅಂತಂದರೆ ನೀವು ಹಾಗೆ ಚಟ್ನಿ ಜೊತೆಗೆ ತಿನ್ಬೋದು. ನಾನು ಇನ್ನೂ ಒಂದು ಸ್ಟೆಪ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ತವಾಗೆ ನಾನು ಎಲ್ಲನೂ ಹಾಕ್ಕೊತಾ ಇದ್ದೀನಿ ನೋಡಿ. ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. 2 ಸೈಡು ಫ್ರೈ ಮಾಡ್ಕೊತೀನಿ ನಾನು. ನನ್ನ ರೀತಿಯಲ್ಲಿ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ಖಂಡಿತ ಇಷ್ಟ ಆಗುತ್ತೆ ನಿಮಗೆ ನೋಡಿ. ಇವಾಗ ತಿರು ಹಾಕ್ಕೊತೀನಿ ನೋಡಿ. ನೋಡಿ 2 ಸೈಡು ಮತ್ತೆ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತೆ ತಿರು ಹಾಕ್ತಾ ಇದ್ದೀನಿ ನೋಡಿ. ಇದೇ ಥರನೇ ನೀವು ಫ್ರೈ ಆಗೋವರೆಗೂ ತಿರುವಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ. 2 ಸೈಡು ಫ್ರೈ ಆಗಿದೆ ಚೆನ್ನಾಗಿ. ಇವಾಗ ನಾನು ತೆಕ್ಕೊತಾ ಇದ್ದೀನಿ ನೋಡಿ ಒಂದು ಪ್ಲೇಟಿಗೆ. ನೋಡಿ ತೆಕ್ಕೊಂಡಿದ್ದೀನಿ ನೋಡಿ ಒಂದು ಪ್ಲೇಟಿಗೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಇಲ್ಲಿ ಸರ್ವಿಂಗ್ ಪ್ಲೇಟಿಗೆ ನಾನು ತೆಕ್ಕೊಂಡಿದ್ದೀನಿ ನೋಡಿ. ಹೊಸ ಬ್ರೇಕ್ಫಾಸ್ಟು ರೆಡಿಯಾಗಿದೆ. ಟೇಸ್ಟಿಯಾಗಿರುವಂತಹ, ಸಾಫ್ಟಾಗಿರುವಂತಹ ಹೊಸ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಮತ್ತೆ ಹೊಸ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.